ರಾಜ್ಯದಲ್ಲಿ ಮತ್ತೆ ಕುರ್ಚಿ ಫೈಟ್ ಜೋರಾಗತ್ತಾ? ಕೈ ವರಿಷ್ಠರ ಮೌನದ ಬಗ್ಗೆ ಶಾಸಕರಲ್ಲೂ ಕೂಡ ಬೇಸರ ಮೂಡಿಬಿಟ್ಟಿದೆ. ರಾಜ್ಯದಲ್ಲಿ ಮತ್ತೆ ಜೋರಾಗತ್ತಾ ಕುರ್ಚಿ ಫೈಟ್, ಕುರ್ಚಿ ಕಾದಾಟ. ಕೈ ವರಿಷ್ಠರ ಮೌನದ ಬಗ್ಗೆ ಶಾಸಕರಲ್ಲೇ ಬೇಸರ, ಅಸಮಾಧಾನ ವ್ಯಕ್ತವಾಗ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಕೂಡ ಮೌನ ವಹಿಸಿಬಿಟ್ಟಿದ್ದಾರೆ. ಹಾಗಾಗಿ ಗೊಂದಲದಲ್ಲಿರುವ ಕಾಂಗ್ರೆಸ್ ಪಕ್ಷದ ಶಾಸಕರು ಸಿಎಂ ಬಳಿ ಅನುದಾನ ಕೇಳಿದ್ರೆ ಡಿಕೆಶಿಗೆ ಬೇಸರ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೇನಾದ್ರೂ ಅವ್ರು ತೆರಳಿದ್ರೆ ಸಿಎಂಗೆ ಸಿಟ್ಟು ಬಂದ್ಬಿಡತ್ತೆ. ಹಾಗಾಗಿ ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಇದೆ, ಮುಂದೆ ಬರುತ್ತೆ. ವರಿಷ್ಠರ ನಾಯಕತ್ವದ ವಿಚಾರವನ್ನ ಇನ್ನೂ ಕೂಡ ಇತ್ಯರ್ಥ ಪಡಿಸುವಂತೆ ಕಾಣಿಸ್ತಿಲ್ಲ. ಯಾರನ್ನ ನಂಬಿ ಎಲೆಕ್ಷನ್ ನಡೆಸಬೇಕು, ಇದು ಕನ್ಫ್ಯೂಷನ್. ಖರ್ಗೆ ಬಳಿ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ರು, ಮೌನ ವಹಿಸಿದ್ದಾರೆ. ಏನೇ ತೀರ್ಮಾನ ಮಾಡಿದ್ರು ಕರಿಬೇಕು, ಮಾತನಾಡಬೇಕು. ಇದೇ ರೀತಿ ಕನ್ಫ್ಯೂಷನ್ಸ್ ಕಂಟಿನ್ಯೂ ಆದ್ರೆ ಪಕ್ಷದ ಮೇಲೆ ಖಂಡಿತವಾಗ್ಲೂ ನೇರ ಪರಿಣಾಮ ಬೀರುತ್ತೆ. ಈ ಎಫೆಕ್ಟ್ ಎಲೆಕ್ಷನ್ ಮೇಲೂ ಕೂಡ ಆಗತ್ತೆ, ಜೊತೆಗೆ ಲೋಕಲ್ ಎಲೆಕ್ಷನ್ ನಡೆಯುತ್ತಲ್ಲ, ಇದರಲ್ಲೂ ಹಿನ್ನಡೆ ಆಗತ್ತೆ. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಂದ್ರು, ಶಾಸಕರು ಸಚಿವರನ್ನ ಸೇರಿಸಿ ಸದಾಶಿವನಗರ ನಿವಾಸದಲ್ಲೂ ಕೂಡ ಅಹವಲನ್ನ, ದೂರನ್ನ ಸ್ವೀಕರಿಸಿದ ನಂತರದಲ್ಲಿ ಹೈಕಮಾಂಡ್ ಬಳಿ ಹೋದ್ರು. ಅದಾದ ಮೇಲೆ ಇಬ್ರು ಅಣ್ತಮ್ಮನ ರೀತಿಯಲ್ಲಿ ಇರ್ತೀವಿ, ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಅಲ್ಲ ಅಂತ ಹೇಳಿದ್ರು. ಬಟ್ ಇರಿಸು ಮುರಿಸು ಅಥವಾ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ಲಿ ಮಾತನಾಡೋದನ್ನೆಲ್ಲ ಗಮನಿಸಿದ್ವಿ. ಬಟ್ ಶಾಸಕರಲ್ಲಿ ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಬೇಕು, ಕನ್ಫ್ಯೂಷನ್ ಅಲ್ಲಿದ್ದಾರೆ. ಇದಕ್ಕೆಲ್ಲ ತೆರೆ ಎಳೆಯುವ ಕೆಲಸವನ್ನ ಹೈಕಮಾಂಡ್ ಮಾಡಬೇಕಾಗಿದೆ.